ಭಾಳ ದಿವಸ ಚಿಕನ್ ತಿನ್ಬೇಕು ಅನ್ಸಕೊಂತಣ್ಣ. ಹೌದಾ, ಹೋಗಂಬಾ. ಹಂಗಲ್ಲಣ್ಣ, ಹಾಂ, ಡಬ್ರಿ ಗಟ್ಲೆ ತಿನ್ಬೇಕು ಅನ್ಸಕೊಂತ. ಓಹೋ, ಒಟ್ಟು ಪಾರ್ಟಿ ಮಾಡೋಣಂತಿ. ಮಾಡ ನಡಿ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಯೋಚನೆ ಮಾಡಕತ್ತೀವದಲ್ಲ. ನಿನಗೆ ಹೆಂಗೆ ಗೊತ್ತಾಯ್ತಣ್ಣ? ನಿನ್ನ ಮನಸ್ಸಿಂದ ನನಗೆ ಗೊತ್ತಾಗತ್ತಾ? ತಡಿ, ಎಲ್ಲ ಅರೇಂಜ್ ಮಾಡ್ತೀನಿ. ದುಡ್ಡಿಲ್ಲ ಅಂದ್ರೆ ಪಾರ್ಟಿ ಮಾಡ್ಬೋದು. ಹೌದಾ? ಹಲೋ ಎಲ್ಲಪ್ಪ, ಹಾಂ ಸಾಯಂಕಾಲ ನಮ್ಮ ಮನೆ ಮೇಲೆ ಪಾರ್ಟಿ ಮಾಡಕತ್ತೀವ. ಹಾಂ ಒಂದು 10 kg ಚಿಕನ್ ತಂದ್ಬಿಡು, ಉಳ್ಕಿದ್ದೆಲ್ಲ ನಾನು ನೋಡ್ಕೊಂತೀನಿ. ಹೌದಾ? ಹಾಂ 10 kg ಎಲ್ಲ ಆಗಲ್ಲ, ನಾನೇ ಒಂದು 5-6 kg ತಿಂತೀನಿ. ಒಂದು 12-13 kg ತರ್ತೀನಿ ಬಿಡು. ಹಾಂ, ತೊಂಬಪ್ಪ, ಪುಣ್ಯ ಬರುತ್ತಾ. ಓಕೆ. ಹಲೋ ಪುನೀತಾ, ಸಾಯಂಕಾಲ ಪಾರ್ಟಿ ಮಾಡಕತ್ತೀವಿ. ಹಾಂ ಒಂದು 50 ರೊಟ್ಟಿ, ಆಮೇಲೆ ಸ್ವಲ್ಪ ತರಕಾರಿ. ಹಾಂ ಓಕೆ ಓಕೆ, ಸರಿ ಸರಿ. ಹಲೋ ಸಂತು, ಸಾಯಂಕಾಲ ಪಾರ್ಟಿ ಮಾಡಕತ್ತೀವೋ, 10 ಬೀರ್ ತಗೊಂಡ್ಬಿಡು, ಉಳ್ಕಿದ್ದೆಲ್ಲ ನಾನು ನೋಡ್ಕೊಂತೀನಿ. ಹೌದು, 10 ಬೀರ್ ಸಾಕಾ? ಹಾಂ ಬಸವ, ಹಾಂ ಒಂದು 5 kg ರೈಸ್ 5 kg ಅಣ್ಣ ತೊಗೊಂಬಂದ್ಬಿಡು, ಉಳ್ಕಿದ್ದೆಲ್ಲ ನಾವು ನೋಡ್ಕೊಂತೀವಪ್ಪ. ನಾ ಎದಕ್ಕದೀನಿ. ಸರಿ ಅಣ್ಣ, ತೊಗೊಂಬರ್ತೋಣ. ನೀನು ನಿಮ್ಮ ಮನೆಗೆ ಡಬ್ರಿ ಇದಾವಿಲ್ಲ, ಆ ಡಬ್ರಿ ಒಂಚೂರು ಕಟ್ಟಿಗೆ ಅರೇಂಜ್ ಮಾಡ್ಕೊಂಬಿಡು. ಅಣ್ಣ ಮತ್ತೆ ನೀ ಏನು ತರ್ತೀಯ ಅಣ್ಣ? ಇಲ್ಲೇ ಕೆರೆಗ ಬಾಗ ಒಂದು 2 ಕೊಡ ನೀರು ತುಂಬ್ಕೊಂಬರ್ತೀನಿ, ಎಲ್ಲರೂ ಸೇರಿ ಕುಡಿಯೋಣಂತ. ಅಣ್ಣ ನಾನು ಹಿಂಗೆ ಒಂದು ಮಾತು ಅದನ್ನ ತಪ್ಪು ತಿಳ್ಕೊಬೇಡ. ಇರ್ಲಿ ಹೇಳು. ನಿನ್ನಂತ ಕಂತ್ರಿ ನನ್ನ ಮಗನ ನಾನು ಎಲ್ಲಿ ನೋಡಿಲ್ವ ಅಣ್ಣ. ನೋಡೋಕೆ ಸಾಧ್ಯ ಇಲ್ಲ, ಬಾ ಹೋಗೋಣ, ಬಾ. ಅರೇಂಜ್ಮೆಂಟ್ ಮಾಡ್ಕೋಬೇಕು.